ಆಕಳ ಮೈ ತಿಕ್ಕಾಕ 600 ರೂಪಾಯಿ ಕೊಡ್ತಾರ. ನಾವ್ ಹೇಳಿದ್ರೆ ನೀವು ದಡಗ್ಗನ ಅಂದ ಶ್ರದ್ಧಾ ಅಂದು ಒಂದೇ ಶಬ್ದದಾಗ ನಮ್ಮನ್ನು ಮುಗಿಸೇ ಬಿಡ್ತಿದ್ರಿ. ನಾಯಿ ಕೆಟ್ಟ ಹೇಳುದಿಲ್ಲ, ನಾಯಿನೂ ಒಳ್ಳೆ ಪ್ರಾಮಾಣಿಕ ಪ್ರಾಣಿ. ಆ ನಾಯಿಯಂಗ್ ನೀನು ಇಟ್ಟಿರಾಕಲಿ ಅಂತ ನಾ ಅಂತೀನಿ. ಯಾಕಂದ್ರೆ ಎಷ್ಟೋ ರೋಗಗಳ ಆರಾಮಕ್ಕವು ಅಂತ ಅವ್ರು ಹೇಳ್ಯಾರ. ನಿದ್ದೆ ಬರ್ಲಿಲ್ಲ ಅಂದ್ರೆ ತುಪ್ಪ ಒಂದ್ ಜರ ಕಾಲಿಗೆ ಸವರ್ರಿ, ಹಿಂಗ ಒಂದ್ ಜರಾನ ಮಾಡ್ಕೊಂಡು ಮೊಕ್ಕೊಂಬಿಡ್ರಿ. ಯಾವ ನಿದ್ದೆಗಳಿಗೆ ಬೇಡ, ಆರಾಮಾಗಿ ನಿದ್ದೆ ಬರ್ತೈತಿ. ನೀವು ಒಂದ್ ಆಕಳ ಮನ್ಯಾಗಿದ್ರೆ ಎಷ್ಟು ಕೆಲಸ ಆಕೈತಿ. ನಾವು ಆಕಳ ತುಪ್ಪ ಮೂಗ್ನ್ಯಾಗ ಹಾಕೊಂಡ್ರಂತಂದ್ರೆ ಕಿವಿ ಸೋರುದ್ ಬಂದಾಕೈತಿ, ತಲೆ ಹೊಡಿದ್ ಬಂದಾಕೈತಿ. ಮೂಗ್ನ್ಯಾಗ ಉಸಿರುಗಟ್ಟಿತ್ತಂದ್ರ ಅದು ಸಹಿತ ಕಡಿಮೆ ಆಕೈತಿ. ಒಂದ್ ಮನ್ಯಾಗ ಆಕಳಿದ್ರ ನಾ ಹೇಳಿದ್ನಲ್ಲ, ಹೊಟ್ಟೆನ್ ಜೋಳ ಹೊರಗ್ ಬಂತಂದ್ರ ಗೋಧಿ ಹೊರಗ್ ಬಂತಂದ್ರ ಇಂಥದ್ದಿಲ್ಲ. ಆಕಳ ಕಕ್ಕುಸಲ್ ಬಿಡ್ತು, ಆ ಉಸಿರು ನಮಗ್ ಬಡಿತು ಅಂದ್ರೆ ಶ್ವಾಸಕೋಶದ ಎಲ್ಲ ಸಮಸ್ಯೆಗಳು ದೂರ ಆಗ್ತಾವ. ಅದಕ್ಕೆ ದನಗಳನ್ನ ದೂರ ಕಟ್ಟಬಾರ್ದಂತ ಅಲ್ಲೇ ಪಡಸಾಲಿ ಮುಂದೆ ಕಟ್ಕೋಬೇಕು ಆಕಳುಗಳನ್ನ. ಇದು ತಂದು ಎಮ್ಮಿ ಕಟ್ಕೊಂಡೈತಪ್ಪ. ಮೊದಲು ಎಮ್ಮಿ ಕಟ್ತಿತ್ತು, ಈಗ ನಾಯಿ ಕಟ್ಕೊಂಡೈತೆ. ಎದ್ರು ನಾಯಿ ನೆಳ್ಳ, ಇದ್ರ ಮ್ಯಾಗ ಬಿದ್ರು ನಾಯಿ ನೆಳ್ಳ. ಎದ್ದುಗಳನ್ನ ಯಾರ ಸಂಸ್ಕಾರ ಅಂದ್ರೆ ಬೌ 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 ಬೊಗಳ್ಕೊತಾನೆ ಹೇಳ್ತೈತಿ. ಹೆಂಡತಿ ಗಂಡಿಗೆ ಬೊಗಳ್ತೈತಿ, ಗಂಡ ಹೆಂಡತಿಗೆ ಬೊಗಳ್ತೈತಿ. ಏನ್ ನೋಡು, ಯಾಕಂದ್ರೆ ಸಂಸ್ಕಾರ ಅದ. ಚಲೋ ನಾಯಿ ತಂದು ಕಟ್ಟಾರ, 20,000 30,000 ಕೊಟ್ಟು ಚಲೋ ನಾಯಿ ತಂದಾರ. ಫೋನ್ಯಾಗ ನಾಯಿಗಳು ಮಾತಾಡ್ತಾವ. ಇವ್ರ ಅಪ್ಪ ಇವ್ರವ್ವ ಮಾತಾಡ್ತೀವಂದ್ರೆ ಫೋನ್ ಮಾಡೋಲ್ರು. ನಾಯಿ ಇವನ್ ಮಾತು ಕೇಳಾರ್ದ ಉಣ್ಣಂಗಿಲ್ಲತ್ತ ಅದು. ಇವ್ರನ್ನ ಯಾವ ದೊಡ್ಡ ಸಮುದ್ರದಾಗ ಮುಗಿಸ್ಬೇಕಂತ ಹೇಳ್ತೀನಿ. ನಾಯಿ ಕೆಟ್ಟ ಹೇಳುದಿಲ್ಲ, ನಾಯಿನೂ ಒಳ್ಳೆ ಪ್ರಾಮಾಣಿಕ ಪ್ರಾಣಿ. ಆ ನಾಯಿಯಂಗ್ ನೀನು ಇಟ್ಟಿರಾಕಲಿ ಅಂತ ನಾ ಅಂತೀನಿ. ನಾಯಿ ತನ್ನ ಮಾಲಕನಿಗೆ ಎಷ್ಟು ಪ್ರಾಮಾಣಿಕವಾಗಿ ಇರ್ತೈತಲ್ಲ, ಹಂಗ ನೀನು ಇರಾಕಲಿ. ನಾಯಿ ನಿಮ್ ಮನ್ಯಾಗ ಒಂದು ಮಗಲ್ ಮನ್ಯಾಗ ಹೋಗಿ ಬೊಗಳಿತಂತಂದ್ರ ಮರ್ದಿವ್ಸ ಮನ್ಯಾಗ ತಗೊಳುದಿಲ್ಲ. ನೀನು ನಿನಗರ ಎಲ್ಲರೂ ಪ್ರಾಮಾಣಿಕ ಇರ್ಬೇಕಪ್ಪ. ನಾಯಿ ನಿಮ್ ಮನ್ಯಾಗ ಉಂಡ್ರೆ ನಿಮ್ ಮನ್ಯಾಗ ಬೊಗಳ್ಬೇಕದು. ಕೋಳಿ ನಿಮ್ ಮನ್ಯಾಗ ತಿಂದಿತ್ತಂದ್ರ ನಿಮ್ ಮನ್ಯಾಗ ತತ್ತಿ ಹಾಕ್ಬೇಕು. ತಪ್ಪಿ ಮಗಲ್ ಮನ್ಯಾಗ ಹಾಕ್ತಂದ್ರ ಮರ್ದಿವ್ಸ ಮುರುಗ ಪವಚ್ಗೆ. ಎಲ್ಲರೂ ನನ್ನ ಜೊತೆ ಪ್ರಾಮಾಣಿಕರಾಗಿರ್ಬೇಕು. ನಾ ಯಾರ ಜೊತೆ ಇರಬಾರ್ದು, ನಾನು ಇರ್ಬೇಕು. ನಮ್ಮ ಮನೆಯ ಪ್ರಾಣ ನಾನು ಹೇಳಿದ್ನಲ್ಲ, ಆಕಳ ಸನಿಯಾಗಿರ್ಬೇಕು. ಅಲ್ಲೇ ಕಗರ್ಗಿಟ್ಟಿ ಅಂತೇಳಿ ಆಕಳ ಮೇಮ್ಯಾಗ ಕೈ ಆಡಿಸ್ರು ಒಂದ್ ಜರ ದಿನ. ಈಗ ಅಮೇರಿಕಾದಾಗ ಲಂಡನ್ದಾಗ ಆಕಳ ಮೇಮ್ಯಾಗ ಕೈ ಆಡ್ಸಕ್ $6 ತಗೋತಾರ. $6 ಅಂದ್ರೆ 600 ರೂಪಾಯಿ. ಆಕಳ ಮೈ ತಿಕ್ಕಾಕ 600 ರೂಪಾಯಿ ಕೊಡ್ತಾರ. ತಿಕ್ಕವ್ರಿಗೆಲ್ಲ ತಿಕ್ಕವರ ಮಾಲಕ್ಕೂ ಕೊಡುದು. ಹೋಗಿ ಪುಕ್ಕಟ್ಟೆ ಅದ್ರ ಮೈ ಸವರ್ಬೇಕು, ಈಗ ಮತ್ತೆ ರೊಕ್ಕನೂ ಕೊಟ್ಟು ಬರ್ಬೇಕು. ಯಾಕಂದ್ರೆ ಎಷ್ಟೋ ರೋಗಗಳ ಆರಾಮಕ್ಕವು ಅಂತ ಅವ್ರು ಹೇಳ್ಯಾರ. ನಾವ್ ಹೇಳಿದ್ರೆ ನೀವು ದಡಗ್ಗನ ಅಂದ ಶ್ರದ್ಧಾ ಅಂದು ಒಂದೇ ಶಬ್ದದಾಗ ನಮ್ಮನ್ನು ಮುಗಿಸೇ ಬಿಡ್ತಿದ್ರಿ. ಈಗ ಯಾಕಂತಂದ್ರ ಶಂಕದಾಗ ಬಂದ ನೀರನ್ನ ತೀರ್ಥ ಆಕೈತಂತ, ಹೌದಲ್ಲ? ನೀರ್ ಹಂಗ ಬಂದ್ರೆ ತೀರ್ಥ ಆಗುದಿಲ್ಲ, ಅದು ಶಂಕದಾಗ ಹಾದ್ ಬಂತಂದ್ರ ತೀರ್ಥ ಆಕೈತಂತ. ಹಂಗ ನಮ್ದು ಯಾವ್ದೇ ಜ್ಞಾನ ಇರೋದಕ್ಕ ಅದು ಅಮೇರಿಕಾ, ಇಂಗ್ಲೆಂಡು, ಲಂಡನ್, ಜಪಾನದ ಶಂಕದಾಗ ಹದ ಬರ್ಬೇಕದು. ಅಂದ್ರೆ ನಿಮ್ಗೆಲ್ಲ ಅದು ತೀರ್ಥ ಆಕೈತಿ. ಅಲ್ಲಿಂದ ಎಲ್ಲ ಕಡೆ ನೀವು ಹೇಳ್ಕೊತಾಡ್ರಿ, ಒಂದು ದೊಡ್ಡ ಸೈನ್ಸ್ ಅದು. ನಮ್ಮ ಮುತ್ತಗಳು ಅದನ್ನ ಹೇಳ್ಯಾರ, ನಮ್ಮ ಅಜ್ಜಗಳೆಲ್ಲ ಅದನ್ನ ಹೇಳ್ಯಾರ.